ಹೆಲೋ ಅಸ್ಪಿರೆಂಟ್ಸ್, SSCGD 2026 ಅಪ್ಲಿಕೇಶನ್ಗಳು ಆಲ್ರೆಡಿ ಡಿಸೆಂಬರ್ 1ರಿಂದ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 31 ಕೊನೆಯ ದಿನಾಂಕ ಇರುತ್ತೆ. ಈ ವಿಡಿಯೋನಲ್ಲಿ ನಾವು SSCGD 2026 ನೋಟಿಫಿಕೇಶನಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅಂತ ನೋಡೋಣ. ಫಸ್ಟು ಡೇಟ್ ಆಫ್ ಅಪ್ಲಿಕೇಶನ್ ಡಿಸೆಂಬರ್ 1ರಿಂದ ಡಿಸೆಂಬರ್ 31 ತನಕ, ಕೊನೆಯ ದಿನಾಂಕ ಡಿಸೆಂಬರ್ 31 ಇರುತ್ತೆ. ಆಮೇಲೆ ಆನ್ಲೈನ್ ಪೇಮೆಂಟ್ಗೆ ಜನವರಿ 1 ಕೊನೆಯ ದಿನಾಂಕ. ವಿಂಡೋ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಕರೆಕ್ಷನ್, ಏನಾದರೂ ನಿಮಗೆ ಮಿಸ್ಟೇಕ್ಸ್ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಜನವರಿ 8ರಿಂದ ಜನವರಿ 10ರವರೆಗೆ ಟೈಮ್ ಕೊಟ್ಟಿದ್ದಾರೆ. ಟೆಂಟೇಟಿವ್ ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ CBT ಅಂದರೆ ನಿಮ್ಮ ರಿಟರ್ನ್ ಎಕ್ಸಾಮ್ಗೆ ಫೆಬ್ರವರಿಯಿಂದ ಏಪ್ರಿಲ್ 2026 ಬರ್ಬೋದು, ಯಾವಾಗಾದರೂ ಡೇಟ್ ಬರ್ಬೋದು. ಈಗ ಇಲ್ಲಿ ನೋಡಿ, ಪೇ ಸ್ಕೇಲ್ ಸ್ಯಾಲ್ರಿ ಬಂದುಬಿಟ್ಟು 21,700ದಿಂದ 69,100 ಇರುತ್ತೆ. ಇದು ಪೇ ಲೆವೆಲ್ 3ನಲ್ಲಿರುತ್ತೆ. ನೆಕ್ಸ್ಟ್ ವೇಕೆನ್ಸೀಸ್, ಯಾವ್ಯಾವ ಫೋರ್ಸಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದಾವಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿರಲಿ. BSFನಲ್ಲಿ ಒಟ್ಟು ಟೋಟಲ್ 524 ಫಾರ್ ಮೇಲ್ ಆ್ಯಂಡ್ 92 ಫಾರ್ ಫಿಮೇಲ್. ಇದರಲ್ಲಿ SC ST OBC EWS ಮತ್ತು UR ಅಂದರೆ ಜನರಲ್ ಕ್ಯಾಟಗರಿನಲ್ಲಿ 222, SC 78, ST 58, OBC 113, EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವು 53 ಸೀಟ್ ಇರುತ್ತೆ. CISFನಲ್ಲಿ ಒಟ್ಟು 13,135 ಸೀಟ್ ಇದೆ. CRPFನಲ್ಲಿ 5,366, SSB 1,764, ITBP 1,099, AR ಅಂದರೆ ಅಸ್ಸಾಂ ರೈಫಲ್ಸ್ 1,556. ಇದು ಫಾರ್ ಮೇಲ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ನೋಡೋದಾದರೆ BSFನಲ್ಲಿ 92, CISFನಲ್ಲಿ 1,460, CRPFನಲ್ಲಿ 124, SSBನಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಸೀಟ್ ಇರೋದಿಲ್ಲ. ITBPನಲ್ಲಿ 194, ಅಸ್ಸಾಂ ರೈಫಲ್ಸಲ್ಲಿ 150. ಇನ್ನು ನೆಕ್ಸ್ಟ್ SSFನಲ್ಲಿ ಬಾಯ್ಸ್ಗೆ ಒಟ್ಟು 23 ಸೀಟ್ ಇದೆ, ಗರ್ಲ್ಸ್ಗೆ ಯಾವುದೇ ಸೀಟ್ ಇರೋದಿಲ್ಲ, 0 ಸೀಟ್ ಇರುತ್ತೆ. ಈಗ ಒಟ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ ಸೀಟ್ ಎಷ್ಟಿದಾವಂತ ನೋಡೋದಾದರೆ 23,467 ಸೀಟ್ ಇದೆ. ಗರ್ಲ್ಸ್ಗೆ 2,020 ಸೀಟು, ಒಟ್ಟು 25,487 ಸೀಟ್ಗೆ ಈಗ ಅಪ್ಲಿಕೇಶನ್ ಕರೆದರೆ. ಈ ಸೀಟ್ಸ್ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮತ್ತು ವೇಕೆನ್ಸೀಸ್ ಇನ್ CAPF ಆ್ಯಂಡ್ ಅಸ್ಸಾಂ ರೈಫಲ್ಸ್ ಆರ್ ಸ್ಟೇಟ್ UT ಆ್ಯಂಡ್ ಏರಿಯಾ ವೈಸ್, ಸ್ಟೇಟ್ ವೈಸ್ ವೇಕೆನ್ಸೀಸ್ ಇರುತ್ತೆ ಅದಕ್ಕೆ. ಹಾಗಾಗಿ ಕ್ಯಾಂಡಿಡೇಟು ಡೊಮಿಸೈಲ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು. ಏಜ್ ಲಿಮಿಟ್ 18ರಿಂದ 23 ವರ್ಷ ಏಜ್ ಲಿಮಿಟ್. ಅಂದರೆ 1/1/2026ಕ್ಕೆ ಅವರು ಲೆಕ್ಕ ಹಾಕ್ತಾರೆ, ಎಷ್ಟು 18ರಿಂದ 23 ವರ್ಷ ಆಗಿದೆಯೋ ಇಲ್ಲೋ ಅಂತೇಳಿ. ಅಂದರೆ 2/1/2003 ನಂತರ ಹುಟ್ಟಿರಬೇಕು ಮತ್ತು 1/1/2008 ಒಳಗಿರಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಇವೆರಡು ಡೇಟ್ ನಡಕ್ಕಿದ್ರೆ ನೀವು ಎಲಿಜಿಬಲ್ ಆಗ್ತೀರಿ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡಿರಿ, ಅಂದರೆ SC ST ಕ್ಯಾಂಡಿಡೇಟ್ಗೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಬಿಯಾಂಡ್ ಅಪ್ಪರ್ ಲಿಮಿಟ್ ಅಂದರೆ ಇವರು 28 ವರ್ಷ ತನಕ ಅಪ್ಲೈ ಮಾಡ್ಬೋದು. OBCಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಅಂದರೆ 26 ವಯಸ್ಸಾಗೋ ತನಕ ಅಪ್ಲೈ ಮಾಡ್ಬೋದು. ಎಕ್ಸ್ ಸರ್ವಿಸ್ಮೆನ್ 3 ಇಯರ್ಸ್ ಇರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಪಾಸ್ಡ್ ಮೆಟ್ರಿಕ್ಯುಲೇಷನ್ ಆರ್ 10th ಕ್ಲಾಸ್ ಪಾಸ್ ಆಗಿರಬೇಕು. 1/1/2026 ಒಳಗಡೆ 10th ಕ್ಲಾಸ್ ಪಾಸ್ ಆಗಿರಬೇಕು. ಈಗ NCC ಕ್ಯಾಂಡಿಡೇಟ್ಸ್ಗೆ ಒಂದು ಖುಷಿ ಸುದ್ದಿ ಇದೆ ನೋಡ್ರಿ ಇಲ್ಲಿ. ಇನ್ಸೆಂಟಿವ್ ಟು NCC ಸರ್ಟಿಫಿಕೇಟ್ ಹೋಲ್ಡರ್ಸ್. ಈಗ ನಿಮಗೆ NCC C ಸರ್ಟಿಫಿಕೇಟ್ ಇದ್ದರೆ 5% ನಿಮ್ಗೆ ಏನಾಗುತ್ತೆ, ಎಕ್ಸ್ಟ್ರಾ ಮಾರ್ಕ್ಸ್ ಸಿಗುತ್ತೆ, ಬೋನಸ್ ಮಾರ್ಕ್ಸ್. NCC B ಸರ್ಟಿಫಿಕೇಟ್ ಇದ್ದರೆ 3%, NCC A ಸರ್ಟಿಫಿಕೇಟ್ ಇದ್ದರೆ 2% ಆಫ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಅಂದರೆ ಎಕ್ಸಾಮ್ ಪೇಪರಲ್ಲಿ ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ಇರುತ್ತಲ್ಲ ಅದ್ರ ಮೇಲೆ ನಿಮಗೆ 5%, 3% ಮತ್ತು 2% ಎಕ್ಸ್ಟ್ರಾ ಸಿಗುತ್ತೆ. ಈಗ ಇಲ್ಲಿ ನೋಡ್ರಿ, ಅಪ್ಲಿಕೇಶನ್ ಫೀ ಕೇವಲ 100 ರೂಪಾಯಿ ಇರುತ್ತೆ. ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್, SC ST ಕ್ಯಾಂಡಿಡೇಟ್ಸ್, ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಎಕ್ಸಾಮ್ ಫೀ ಇರೋದಿಲ್ಲ, ಫ್ರೀ ಇರುತ್ತೆ. ಈಗ ಎಕ್ಸಾಮ್ ಸೆಂಟರ್ ನೋಡೋದಾದರೆ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ ಅಂದರೆ ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. Candidate has the option to give preference of
3 ಸೆಂಟರ್ಸ್, ಒಟ್ಟು 3 ಸೆಂಟರ್ನ ಪ್ರಿಫರೆನ್ಸ್ ಆಗಿ ಕೊಡಬೇಕು ನೀವು. ಎಕ್ಸಾಮ್ನ ಎಲ್ಲಿ ಬರೆಯೋಕ್ಕೆ ಪ್ರಿಫರ್ ಮಾಡ್ತೀರಿ ಅಂತೇಳಿ ಇಲ್ಲಿ ನೋಡಿ. ನೋ ರಿಕ್ವೆಸ್ಟ್ ಫಾರ್ ಚೇಂಜ್ ಆಫ್ ಸೆಂಟರ್ ವಿಲ್ ಬಿ ಕನ್ಸಿಡರ್ಡ್ ಲೇಟರ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸಸ್. ಆಮೇಲೆ ಅವರು ಎಕ್ಸಾಮ್ ಸೆಂಟರ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೇ ಸರಿಯಾಗಿ ನೋಡಿ ಅಪ್ಲಿಕೇಶನ್ ಹಾಕಿ. ಎಲ್ಲ ಆಸ್ಪಿರೆಂಟ್ಸ್ಗೆ ಗೊತ್ತಿರಬೇಕಾಗಿರೋ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಇದು ಎಕ್ಸಾಮಿನೇಷನ್ ಸ್ಕೀಮ್ ಯಾವ ಥರ ನಡೆಯುತ್ತೆ ಅಂತೇಳಿ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಟೋಟಲ್ 80 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ ಕೂಡ 2 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್. ಸಿಯರ್ ಪಾರ್ಟ್ ಎನಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಬರುತ್ತೆ. ಇದರೊಳಗೆ ಪಾರ್ಟ್ ಬಿ ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್. ಪಾರ್ಟ್ ಸಿ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್. ಪಾರ್ಟ್ ಡಿ ಇಂಗ್ಲೀಷ್ ಆರ್ ಹಿಂದಿ ಯಾವುದಾದ್ರೂ ಒಂದಿರುತ್ತೆ. ಪ್ರತಿಯೊಂದು ಪಾರ್ಟ್ನಲ್ಲೂ 20 ಕ್ವಶನ್ ಇರ್ತವೆ. ಸೊ ಟೋಟಲ್ ಕ್ವಶನ್ಸ್ 80. ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್. ಹಂಗಾದರೆ ಟೋಟಲ್ ಮಾರ್ಕ್ಸ್ 160 ಆಗುತ್ತೆ. ಎಕ್ಸಾಮ್ ಟೈಮ್ ಬಂದು 60 ನಿಮಿಷ, ಕೇವಲ 60 ನಿಮಿಷ ಇರುತ್ತೆ. 60 ನಿಮಿಷದಲ್ಲಿ ನೀವು 80 ಕ್ವಶನ್ನ ಸಾಲ್ವ್ ಮಾಡಬೇಕು. ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ ಇಂಗ್ಲೀಷ್, ಹಿಂದಿ ಆ್ಯಂಡ್ 13 ರೀಜನಲ್ ಲ್ಯಾಂಗ್ವೇಜಸ್. ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡನಲ್ಲಿ ಬೇಕಾದ್ರೆ ಕನ್ನಡನಲ್ಲಿರುತ್ತೆ, ಮರಾಠಿ ಬೇಕಾದ್ರೆ ಮರಾಠಿ, ಈ ಥರ ಒಟ್ಟು 13 ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಟೆಸ್ಟ್ ಇರುತ್ತೆ. ದೇರ್ ವಿಲ್ ಬಿ ಅ ನೆಗೆಟಿವ್ ಮಾರ್ಕಿಂಗ್ ಆಫ್ 0.25 ಮಾರ್ಕ್ಸ್. ಅಂದರೆ ಒಂದು ಕ್ವಶನ್ ರಾಂಗ್ ಆಯಿತು ಅಂದರೆ ನಿಮ್ಗೆ ಆಲ್ರೆಡಿ ಸಿಕ್ಕಿರೋ ಮಾರ್ಕ್ಸಲ್ಲಿ 0.25 ಕಡಿಮೆ ಆಗುತ್ತೆ. ಇಲ್ಲಿ ಈ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಅ ಮಾಕ್ ಟೆಸ್ಟ್ ಆನ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಆನ್ ದ ವೆಬ್ಸೈಟ್ ಆಫ್ ದ ಕಮಿಷನ್ ಇನ್ ದ ಕ್ಯಾಂಡಿಡೇಟ್ಸ್ ಕಾರ್ನರ್ ಸೆಕ್ಷನ್. ಅಂದರೆ ಇವರ ವೆಬ್ಸೈಟಲ್ಲಿ ಅವರು ಒಂದು ಮಾಕ್ ಟೆಸ್ಟ್ನ ಬಿಟ್ಟಿದ್ದಾರೆ. ನೀವು ಎಲ್ಲ ಅಭ್ಯರ್ಥಿಗಳು ಅದನ್ನ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಯಾವ ಥರ ಇರುತ್ತಂತ ಒಂದು ಡೆಮೋ ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಈಗ ಸಿಲೆಬಸ್ನ ಇನ್ ಡೀಟೇಲ್ ಆಗಿ ನೋಡೋದಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ನಾನ್ ವರ್ಬಲ್ ಟೈಪ್ ಕ್ವಶನ್ಸ್. ನಾನ್ ವರ್ಬಲ್ ಅಂದರೆ ಇಮೇಜ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಏನೇನು ಇರ್ಬೋದು ಅಂದರೆ ಅನಾಲಜೀಸ್, ಸಿಮಿಲಾರಿಟಿ ಆ್ಯಂಡ್ ಡಿಫ್ರೆನ್ಸ್, ಸ್ಪೇಷಿಯಲ್ ವಿಜುವಲೈಸೇಷನ್, ಸ್ಪೇಷಿಯಲ್ ಓರಿಯೆಂಟೇಷನ್, ವಿಜುವಲ್ ಮೆಮೊರಿ, ಡಿಸ್ಕ್ರಿಮಿನೇಷನ್, ಅಬ್ಸರ್ವೇಷನ್, ರಿಲೇಷನ್ಶಿಪ್ ಕಾನ್ಸೆಪ್ಟ್ಸ್, ಈ ಥರ ಇರುತ್ತೆ. ಮತ್ತು ಅದರ ಜೊತೆಗೆ ಅರಿಥಮೆಟಿಕಲ್ ರೀಸನಿಂಗ್, ಫಿಗರಲ್ ಕ್ಲಾಸಿಫಿಕೇಷನ್, ಅರಿಥಮೆಟಿಕ್ ನಂಬರ್ ಸೀರೀಸ್, ನಾನ್ ವರ್ಬಲ್ ಸೀರೀಸ್, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಇಷ್ಟೆಲ್ಲ ಬರುತ್ತೆ. ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಕ್ವಶನ್ಸ್ ಇನ್ ದಿಸ್ ಕಂಪೋನೆಂಟ್ ವಿಲ್ ಬಿ ಏಮ್ಡ್ ಎಟ್ ಟೆಸ್ಟಿಂಗ್ ದ ಕ್ಯಾಂಡಿಡೇಟ್ಸ್ ಜನರಲ್ ಅವೇರ್ನೆಸ್ ಆಫ್ ಎನ್ವೈರ್ಮೆಂಟ್ ಅರೌಂಡ್ ಹಿಮ್. ಅಂದರೆ EVS ಮೇಲೆ ಫೋಕಸ್ ಮಾಡಿ, ಎನ್ವೈರ್ಮೆಂಟಲ್ ಸೈನ್ಸಸ್. ಕ್ವಶನ್ಸ್ ವಿಲ್ ಆಲ್ಸೋ ಬಿ ಡಿಸೈನ್ ಟು ಟೆಸ್ಟ್ ನಾಲೆಜ್ ಆಫ್ ಕರೆಂಟ್ ಇವೆಂಟ್ಸ್ ಆ್ಯಂಡ್ such matter of everyday observations and experience in their scientific aspects. Okay, so everyday science based ಮೇಲೆ questions ಬರ್ತವೆ. The test will also include questions relating to India and its neighboring countries. Okay, India neighboring country ನಲ್ಲಿ ಏನೇನು ನಡೀತಾ ಇದೆ, ಅಪ್ ಟು ಡೇಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿರಿ ನೀವು. ಎಸ್ಪೆಷಲಿ ಪರ್ಟೇನಿಂಗ್ ಟು, ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ಅಂತಲೂ ಕೊಟ್ಟಿದ್ದಾರೆ. ಸ್ಪೋರ್ಟ್ಸ್ನ ಫೋಕಸ್ ಮಾಡಿ, ಹಿಸ್ಟರಿ, ಕಲ್ಚರ್, ಜಿಯೋಗ್ರಫಿ, ಎಕನಾಮಿಕ್ ಸೀನ್, ಜನರಲ್ ಪಾಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೈಂಟಿಫಿಕ್ ರಿಸರ್ಚ್, ಎಟ್ಸೆಟ್ರಾ. ದೀಸ್ ಕ್ವಶನ್ಸ್ ವಿಲ್ ಬಿ ಸಚ್ ದಟ್ ದೇ ಡು ನಾಟ್ ರಿಕ್ವೈರ್ ಅ ಸ್ಪೆಷಲ್ ಸ್ಟಡಿ ಆಫ್ ಎನಿ ಡಿಸಿಪ್ಲಿನ್. ಅಂದರೆ ಇನ್ ಜನರಲ್ ಅಂದರೆ ಒಬ್ಬ ಎಜುಕೇಟೆಡ್ ಪರ್ಸನ್ಗೆ ಏನೇನು ಜನರಲ್ ಆಗಿ ಗೊತ್ತಿರಬೇಕಲ್ಲ ಆ ಥರ ಕೇಳ್ತಾರೆ. ಅಂದರೆ GK ಕ್ವಶನ್ ಥರ. ನೆಕ್ಸ್ಟ್ ಮ್ಯಾಥ್ಸಲ್ಲಿ ನೋಡಿ, ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್. ಎಲಿಮೆಂಟ್ರಿ ಅಂದರೆ ಬೇಸಿಕ್ಸ್, ನಿಮ್ಮದು 1 to 10th ಏನು ಮ್ಯಾಥ್ಸ್ ಬರುತ್ತಲ್ಲ ಅದ್ರ ಮೇಲೇ ಕ್ವಶನ್ಸ್ ಕೇಳಿರ್ತಾರೆ. ದಿಸ್ ಸೆಕ್ಷನ್ ವಿಲ್ ಇನ್ಕ್ಲೂಡ್ ಕ್ವಶನ್ಸ್ ಆನ್ ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ನಂಬರ್ ಸಿಸ್ಟಮ್, ಕಂಪ್ಯೂಟೇಷನ್ ಆಫ್ ಹೋಲ್ ನಂಬರ್ಸ್, ಡೆಸಿಮಲ್ಸ್ ಆ್ಯಂಡ್ ಫ್ರ್ಯಾಕ್ಷನ್ಸ್, ದ ರಿಲೇಷನ್ಶಿಪ್ ಬಿಟ್ವೀನ್ ನಂಬರ್ಸ್, ಫಂಡಮೆಂಟಲ್ ಅರಿಥಮೆಟಿಕ್ ಆಪರೇಷನ್ಸ್, ಪರ್ಸೆಂಟೇಜ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಎವರೇಜಸ್, ಇಂಟ್ರೆಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್, ಡಿಸ್ಕೌಂಟ್, ಮೆನ್ಸುರೇಷನ್, ಟೈಮ್ ಆ್ಯಂಡ್ ಡಿಸ್ಟನ್ಸ್, ರೇಷಿಯೋ ಆ್ಯಂಡ್ ಟೈಮ್ ಆ್ಯಂಡ್ ವರ್ಕ್, ಎಟ್ಸೆಟ್ರಾ ಅಂತ ಕೊಟ್ಟಾರೆ. ಅಂದರೆ ಇನ್ನೊಂದು ಸ್ವಲ್ಪ ಇನ್ಕ್ಲೂಡ್ ಆಗ್ಬೋದು ಇದರೊಳಗೆ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸಲ್ಲಿ. ನೆಕ್ಸ್ಟ್ ಇಂಗ್ಲೀಷ್ ಆರ್ ಹಿಂದಿ. ಕ್ಯಾಂಡಿಡೇಟ್ಸ್ ಅಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಬೇಸಿಕ್ ಇಂಗ್ಲೀಷ್ ಆರ್ ಹಿಂದಿ ಆ್ಯಂಡ್ ದೇರ್ ಬೇಸಿಕ್ ಕಾಂಪ್ರಹೆನ್ಷನ್ಸ್ ವಿಲ್ ಬಿ ಟೆಸ್ಟೆಡ್. ಯಾವುದಾದ್ರೂ ಚೂಸ್ ಮಾಡ್ಬೋದು ನೀವು, ಹಿಂದಿ ಅಥವಾ ಇಂಗ್ಲೀಷ್ ಯಾವುದಾದ್ರು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಬೋದು.
ಅದರಲ್ಲಿ ಬೇಸಿಕ್ ನಿಮ್ಮ ಕಾಂಪ್ರಿಹೆನ್ಷನ್ನ ಟೆಸ್ಟ್ ಮಾಡ್ತಾರೆ. ಬೇಸಿಕ್ ಕಾಂಪ್ರಿಹೆನ್ಷನ್ ಅಂದರೆ ಕೊಟ್ಟಿರುವಂಥ ಟೆಕ್ಸ್ಟನ್ನು ಅಂದರೆ ಅಕ್ಷರಗಳನ್ನು ನೀವು ಅರ್ಥ ಮಾಡಿಕೊಂಡು ಅದ್ರ ಮೇಲೆ ಕೊಟ್ಟಿರೋ ಕ್ವಶನ್ಸನ್ನು ಆನ್ಸರ್ ಮಾಡೋ ಅಬಿಲಿಟಿ ಇರಬೇಕು. ಫಿಸಿಕಲ್ ಟೆಸ್ಟ್ ಅಂದರೆ ನಿಮ್ಮ PET ಯಾವ ಥರ ಇದೆ ಅಂತ ನೋಡಿ. ರೇಸ್ 5 ಕಿಲೋಮೀಟರ್ಸ್ ಇನ್ 24 ಮಿನಿಟ್ಸ್ ಇದೆ. ಮೇಲ್ಗೆ 5 ಕಿಲೋಮೀಟರ್ಸ್ ಇನ್ 24 ಮಿನಿಟ್ಸ್, ಫೀಮೇಲ್ಗೆ 1.6 ಕಿಲೋಮೀಟರ್ ಇನ್ 8.5 minutes. Okay, this is the requirement for candidates other than those belonging to ಲಡಾಖ್ ರೀಜನ್. ಲಡಾಖ್ ಬಿಟ್ಟು ಬೇರೆ ರೀಜನ್ಗೆಲ್ಲ ಇದಿರುತ್ತೆ. ಇನ್ನು ಲಡಾಖ್ ರೀಜನ್, ಲಡಾಖಲ್ಲಿ ಇರೋರಿಗೆ 1.6 ಕಿಲೋಮೀಟರ್ ಇನ್ 7 minutes ಇರುತ್ತೆ. ಆ್ಯಂಡ್ ಫಿಮೇಲ್ಸ್ಗೆ, ಲಡಾಖಲ್ಲಿರೋ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 800 meters ಇನ್ 5 minutes. ಇನ್ನು PST ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಫಿಸಿಕಲ್ ಏನೇನು ಇರಬೇಕಂತೇಳಿ, ಹೈಟ್ ಮೇಲ್ ಕ್ಯಾಂಡಿಡೇಟ್ಸ್ಗೆ 170 ಸೆಂಟಿಮೀಟರ್ ಹೈಟ್ ಇರಬೇಕು, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 157 ಹೈಟ್. ಇನ್ನು ಈ ಹೈಟಲ್ಲೂ ಕೆಲವೊಂದು ಕ್ಯಾಟಗರಿಗೆ ಏನು ಮಾಡಿದ್ದಾರೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ರಿಲ್ಯಾಕ್ಸೇಷನ್ ಏನಂದರೆ, ಆಲ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ಡ್ ಟ್ರೈಬ್ಸ್. ಓಕೆ, ಶೆಡ್ಯೂಲ್ಡ್ ಟ್ರೈಬ್ಸ್ ಇದ್ದರೆ ಮೇಲ್ಗೆ 162.5 ಇದೆ ಮತ್ತು ಫಿಮೇಲ್ಗೆ 150 ಹೈಟ್ ರಿಕ್ವೈರ್ಮೆಂಟ್ ST ಅವ್ರಿಗೆ. ನೆಕ್ಸ್ಟ್ ಈ ಪಾಯಿಂಟ್ ಅಬ್ಸರ್ವ್ ಮಾಡಿ. ಕ್ಯಾಂಡಿಡೇಟ್ಸ್ ಫಾಲಿಂಗ್ ಇನ್ ದ ಕ್ಯಾಟಗರಿ ಆಫ್ ಘರ್ವಾಲೀಸ್, ಕುಮಾವೋನ್, ಡೋಗ್ರಾಸ್, ಮರಾಠಾಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ದ ಸ್ಟೇಟ್ಸ್ ಆರ್ ಯೂನಿಯನ್ ಟೆರಿಟರೀಸ್ ಆಫ್ ಅಸ್ಸಾಂ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಲಡಾಖ್. ಇವ್ರಿಗೆ ಮೇಲ್ ಹೈಟ್ ಬಂದುಬಿಟ್ಟು 165 ಸೆಂಟಿಮೀಟರ್ ಇರಬೇಕು, ಫಿಮೇಲ್ಗೆ 155 ಸೆಂಟಿಮೀಟರ್ಸ್. ಇನ್ನು ಚೆಸ್ಟ್ ಯಾವ ಥರ ಇರಬೇಕು ನೋಡಿ. ಅನ್ಎಕ್ಸ್ಪಾಂಡೆಡ್ 80 ಸೆಂಟಿಮೀಟರ್, ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಆಗಬೇಕು. ವೇಟ್ ಯಾವ ಥರ ಇರಬೇಕಂದ್ರೆ ಪ್ರಪೋರ್ಷನೇಟ್ ಟು ಹೈಟ್ ತಕ್ಕಂಗೆ ವೇಟ್ ಇರಬೇಕು. ದಟ್ ಈಸ್ ಅಕಾರ್ಡಿಂಗ್ ಟು ದ ಏಜ್ ಆ್ಯಸ್ ಪರ್ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮೋಡ್ ಆಫ್ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಏನೇನು ನೋಡ್ತಾರೆ ಅಂದರೆ, ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ CBE, ಆಮೇಲೆ ನಿಮ್ಮ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ PET ನೋಡ್ತಾರೆ, ನೆಕ್ಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್, ನೆಕ್ಸ್ಟ್ ಫೈನಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ ಬೇಸಿಸ್ ಮೇಲೆ ಸೆಲೆಕ್ಷನ್ ಆಗುತ್ತೆ. ಕ್ಯಾಂಡಿಡೇಟ್ಸ್ ಸ್ಕೋರಿಂಗ್ ದ ಫಾಲೋವಿಂಗ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಕೆಳಗಡೆ ಇಲ್ಲೇನು ಕೊಟ್ಟಿದ್ದಾರೆ, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇನ್ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವಿಲ್ ಬಿ ಕನ್ಸಿಡರ್ಡ್ ಎಲಿಜಿಬಲ್ ಫಾರ್ ಶಾರ್ಟ್ ಲಿಸ್ಟಿಂಗ್ ಟು ದ ನೆಕ್ಸ್ಟ್ ಸ್ಟೇಜ್. ಈಗ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಿಂದ ಪಾಸಾಗಿ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕಂದ್ರೆ ಈ ಮಿನಿಮಮ್ ಪರ್ಸೆಂಟೇಜನ್ನ ತಗೋಬೇಕು. ಅಂದರೆ ಜನರಲ್ ಅವ್ರಿಗೆ 30% ಆಫ್ ವಾಟ್, 30% ಆಫ್ ಟೋಟಲ್ ಮಾರ್ಕ್ಸ್ ಈಸ್ 160. ಸೊ ಇದು 48 ಮಾರ್ಕ್ಸ್ ಆಗುತ್ತೆ. ಜನರಲ್ ಅವ್ರಿಗೆ 48 ಮಾರ್ಕ್ಸ್. ನೆಕ್ಸ್ಟ್ 25% ಆಫ್ 160, ಇದು 40 ಮಾರ್ಕ್ಸ್. ನೆಕ್ಸ್ಟ್ 20% ಆಫ್ 160, ದಟ್ ಈಸ್ 32 ಮಾರ್ಕ್ಸ್. ಜನರಲ್ ಅವ್ರಿಗೆ 48 ಮಾರ್ಕ್ಸ್ ಮಿನಿಮಮ್ ಬೇಕು. OBC ಅಥವಾ EWS ಎಕನಾಮಿಕ್ ವೀಕರ್ ಸೆಕ್ಷನ್ ಅವ್ರಿಗೆ 40 ಮಾರ್ಕ್ಸ್, ಮತ್ತು ರಿಮೈನಿಂಗ್ ಆಲ್ ಅದರ್ ಕ್ಯಾಟಗರೀಸ್ ಲೈಕ್ SC ST ಈ ಥರ ಮತ್ತು ಬೇರೆ ರಿಸರ್ವೇಷನ್ ಯಾವುದೇ ಇದ್ದರೆ ಅದಕ್ಕೆ ಮಿನಿಮಮ್ ಮಾರ್ಕ್ಸ್ 32 ಇರುತ್ತೆ. ಇಲ್ಲಿ ನೋಡಿ NCC ಅವರು, NCC C ಸರ್ಟಿಫಿಕೇಟ್ ಇದ್ರೆ ನಮಗೆ 5% ಆಫ್ ಮ್ಯಾಕ್ಸಿಮಮ್ ಮಾರ್ಕ್ಸ್, ಅಂದರೆ 160ಯ 5% ಅಂದರೆ 8 ಮಾರ್ಕ್ಸ್ ಜಾಸ್ತಿ ಆಗುತ್ತೆ. NCC B ಸರ್ಟಿಫಿಕೇಟ್ ಇದ್ದವ್ರಿಗೆ 4.8 ಮಾರ್ಕ್ಸ್ ಜಾಸ್ತಿ ಆಗುತ್ತೆ. NCC A ಸರ್ಟಿಫಿಕೇಟ್ ಇದ್ದವ್ರಿಗೆ 3.2 ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಗಿವ್ ಪ್ರಿಫರೆನ್ಸ್ ಫಾರ್ ದ ಫಾಲೋವಿಂಗ್ CAPF organizations in the order of priority at the time of filling in the online application form. Filling of all 7 forces, preference for the forces shall be essential. ಅಂದರೆ ಒಟ್ಟು 7 ಫೋರ್ಸಸ್ಗೆ ಅಪ್ಲಿಕೇಶನ್ ಕರೆದರೆ ಅದಕ್ಕೆ ನೀವು ಏನು ಮಾಡಬೇಕು, ಪ್ರಿಫರೆನ್ಸ್ ಕೊಡಬೇಕು. ಫಸ್ಟ್ ನಿಮ್ಮದು ಚಾಯ್ಸ್ ಯಾವುದು ಪ್ರಿಫರ್ ಮಾಡ್ತೀರಿ ಅಂತೇಳಿ. ಯಾವ್ಯಾವ ಚಾಯ್ಸ್ ಇದಾವೆ ಅಂದರೆ BSF, CISF, CRPF, SSB, ITBP, Assam Rifles ಆ್ಯಂಡ್ SSF, ABCDEF H ಅಂತ ಇದ್ದಾವೆ. ಇದನ್ನು ನೀವು ಅಪ್ಲಿಕೇಶನ್ ತುಂಬಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾವುದು ಅಂತೇಳಿ ನೀವು ಕೊಡಬೇಕಲ್ಲಿ. ಫಸ್ಟ್ ಟು 7 ಎಲ್ಲ 7 ಪ್ರಿಫರೆನ್ಸನ್ನು ಕೊಡಲೇಬೇಕು. ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ತನಕ ವೇಟ್ ಮಾಡ್ಕೊಂತ ಕುಂದ್ರಬೇಡ್ರಿ. ಲಾಸ್ಟಿಗೆ ಬಂದಂಗೆ ಏನಾಗುತ್ತೆ, ಸರ್ವರ್ ಡೌನ್ ಆಗಿಬಿಡ್ತೈತಿ. ಸೊ ಈಗ ಅಪ್ಲಿಕೇಶನ್ ಹಾಕಬೇಡಿ.
ಅಸ್ಪೈರ್ ಕ್ಲಾಸಸ್ ವತಿಯಿಂದ ಈಗ ಸಂಕೇಶ್ವರ್ನಲ್ಲಿ ಅಗ್ನಿವೀರ್ ಮತ್ತು SSC ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಅಸ್ಪೈರ್ ಕ್ಲಾಸಸ್ ವತಿಯಿಂದ ಒಂದೇ ಜಾಗದಲ್ಲಿ ನಿಮಗೆಲ್ಲ ಫೆಸಿಲಿಟಿ ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಕ್ಲಾಸಸ್, ಹಾಸ್ಟೆಲ್ ಮತ್ತು ಸ್ಟಡಿ ರೂಮ್ ಒಂದೇ ಬಿಲ್ಡಿಂಗಲ್ಲಿ ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಕ್ಲಾಸಸ್ ಇರುತ್ತೆ. ಒಳ್ಳೆಯ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿಯಿಂದ ಪಾಠ ಆಗುತ್ತೆ. ಎಲ್ಲ ಚಾಪ್ಟರ್ ವೈಸ್ ನೋಟ್ಸ್ ಆಯಿತು, ಮತ್ತು ಪ್ರತಿ ವಾರ ಟೆಸ್ಟ್ಗಳು OMR ಬೇಸ್ಡ್ ಟೆಸ್ಟ್ ಇರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ ಮತ್ತು ಮೈಂಡ್ ಮ್ಯಾಪ್ಸ್ ಕೊಡೋದಾಯಿತು, ಈಸಿಲಿ ಹೇಗೆ ನೆನಪಿಟ್ಕೊಳ್ಳೋದಂಥ ಟ್ರಿಕ್ಸ್ ಹೇಳೋದಾಯಿತು, ಇದೆಲ್ಲನೂ ಟೀಚರ್ಸ್ ಮಾಡ್ತಾರೆ. ಇನ್ನು ಹಾಸ್ಟೆಲ್ ನೋಡೋದಾದರೆ ನಿಮಗೆ CCTV ಸರ್ವೈಲೆನ್ಸ್ ಇದೆ, ಹೋಮ್ ಮೇಡ್ ಫುಡ್, ಒಳ್ಳೆ ಮನೆ ಊಟ ಸಿಗುತ್ತೆ, 24/7 ಪವರ್ ಬ್ಯಾಕಪ್ ಇದೆ, ಬ್ಯಾಟ್ರಿ ಬ್ಯಾಕಪ್ ಇದೆ. ಸ್ಟಡಿ ರೂಮ್ ಅಂದರೆ ಲೈಬ್ರರಿನಲ್ಲಿ ನೀವು 24/7 ಸ್ಟಡಿ ಮಾಡ್ಬೋದು. ನಿಮಗೆ ಡೈಲಿ ನ್ಯೂಸ್ ಪೇಪರ್ ಸಿಗುತ್ತೆ, ವೈಫೈ ಫೆಸಿಲಿಟಿ ಕೂಡ ಇದೆ ಯಾವುದಾದ್ರು ನೀವು ಆನ್ಲೈನ್ ಕ್ಲಾಸ್ ಅದು ನೋಡೋದಿದ್ರೆ. ಆಮೇಲೆ ಲೈಬ್ರರಿನಲ್ಲಿ ಬೇಕಾದಂಥ ರೆಫರೆನ್ಸ್ ಬುಕ್ಕು ಕೂಡ ಸಿಗುತ್ತೆ. ನಿಮಗೆ ರಿಟರ್ನ್ ಎಕ್ಸಾಮ್ ಮತ್ತು ಫಿಸಿಕಲ್ ಟ್ರೈನಿಂಗ್ ಎರಡೂ ಕೂಡ ಒಂದೇ ಜಾಗದಲ್ಲಿ ಸಿಗುತ್ತೆ. ನ್ಯೂ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇನ್ನೂ ಕೂಡ ಸೀಟ್ ಅವೈಲೇಬಲ್ ಇದೆ. ಈಗಲಾದರೂ ಯಾರು ಅಡ್ಮಿಷನ್ ಮಾಡೋರಿದ್ದರೆ ಮಾಡ್ಬೋದು. ಅಸ್ಪೈರ್ ಕ್ಲಾಸಸ್ ಸಂಕೇಶ್ವರ್ ಲೊಕೇಶನ್ಗಾಗಿ ಇಲ್ಲಿ ಕೊಟ್ಟಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿರಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿರಿ.